ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪಂಚರಾಜ್ಯಗಳ ಫಲಿತಾಂಶ ಬಂದ ಬಳಿಕ ಕೇರಳದಲ್ಲಿ ಸಿಎಂ ಯಾರಾಗಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಷ್ಟು ದಿನಗಳ ಕಾಲ ಹಗ್ಗ ಜಗ್ಗಾಟ ಆಗ್ತಾ ಇತ್ತು. ಈಗ ನೇರವಾಗಿ ಕಾಂಗ್ರೆಸ್ ಹೈಕಮಾಂಡ್ ಶಿಫ್ಟ್ ಆಗ್ತಾ ಇದೆಯಂತೆ ಕರ್ನಾಟಕದ ಕಡೆಗೆ. ಕೇರಳ ಆಯಿತು, ಈಗ ಕರ್ನಾಟಕದ ಕಡೆಗೆ ಚಿತ್ತ ನೆಟ್ಟಿದೆ ಕಾಂಗ್ರೆಸ್ ಹೈಕಮಾಂಡ್. ಕೇರಳದಲ್ಲಿ ಕ್ಲಿಯರ್, ಕರ್ನಾಟಕದ ಕಥೆ ಏನು? ಯಾಕಂದ್ರೆ ಇಲ್ಲೂ ಕೂಡ ಗೊಂದಲ ಮುಂದುವರಿತಾನೆ ಇದೆ. ಬೆಳಗ್ಗೆದ್ರೆ ಸಿಎಂ ಯಾರಾಗಿರ್ತಾರೆ? ಸಿದ್ದರಾಮಯ್ಯನವರೇ ಮುಂದುವರಿತಾರಾ ಅಥವಾ ಡಿ ಕೆ ಶಿವಕುಮಾರ್ ಆಗ್ತಾರಾ ಅಂತ. ಕೇರಳ ಆಯ್ತು, ಈಗ ಕರ್ನಾಟಕದತ್ತ ಹೈಕಮಾಂಡ್ ಚಿತ್ತ ನೆಟ್ಟಿದ್ದು ಸಿಎಂ ಡಿಸಿಎಂ ಪಟ್ಟದ ಫೈಟ್ಗೆ ಕ್ಲಾರಿಟಿ ಸಿಗುತ್ತಾ ಈಗ್ಲಾದ್ರೂ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ದೆಹಲಿ ಬುಲಾವ್ ನೀಡಿ ಯಾರಿಗೆ ಗುಡ್ ನ್ಯೂಸ್ ಕೊಡಬಹುದು ವರಿಷ್ಠರು? ಇಬ್ಬರು ನಾಯಕರನ್ನ ಕರೆಸಿ ಮಾತನಾಡ್ತಾರಾ ಅಥವಾ ಡಿ ಕೆ ಶಿವಕುಮಾರ್ ಅವ್ರನ್ನ ಕರೆದು ಒಂದು ಸಂದೇಶ ಕೊಡ್ತಾರಾ? ಸಚಿವ ಸಂಪುಟ ಪುನರ್ರಚನೆಗೆ ಸಿಎಂ ಸಿದ್ದರಾಮಯ್ಯನವರು ಪಟ್ಟು ಹಿಡಿದಿದ್ದಾರೆ. ಪೂರ್ಣಾವಧಿ ಸಿಎಂ ನಾನೇ ಅಂತ ಜಪ ಮಾಡ್ತಿದ್ದಾರೆ. ಸಂಪುಟ ಪುನರ್ರಚನೆ ಮಾಡಿ ಅಂತ ಸಿದ್ದರಾಮಯ್ಯನವರು ಕೇಳ್ಕೊಂಡಿದ್ದಕ್ಕೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡುತ್ತಾ ಅಥವಾ ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತೆ ಮಾತ್ರ ಸರ್ಜರಿ ಆಗ್ಲಿ ಅಂತ ಡಿ ಕೆ ಶಿವಕುಮಾರ್ ಅವರ ಬೇಡಿಕೆ ಇದೆಯಲ್ಲ, ಆ ಬೇಡಿಕೆಗೆ ಕಾಂಗ್ರೆಸ್ ಹೈಕಮಾಂಡ್ ಅಸ್ತು ಅನ್ನುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕು.